ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಂತ ವಿಡಿಯೋದಲ್ಲಿ ನೀವು ಏನಾದ್ರೂ ಒಂದು ಫೋನ್ ತಗೋಬೇಕು, ಎಷ್ಟು ಪ್ರೈಸ್ ರೇಂಜ್ ಅಲ್ಲಿ, ಅಥವಾ ನಾನು ಒಂದು ಫೋನ್ ತಗೋಬೇಕು, ಬೆಸ್ಟ್ ಆಗಿರ್ಬೇಕು, ಪ್ರೈಸ್ ಎಷ್ಟರಲ್ಲಿ ಬೆಸ್ಟ್ ಆಗಿರ್ಬೇಕು ಫೋನ್ ಅದು ಅಂತಂದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡ್ತಿರೋದು. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಫೋನ್ ಯಾವ ರೀತಿ ಚೂಸ್ ಮಾಡೋದು, ಪ್ರೈಸ್ ರೇಂಜ್ ಯಾವ ಪ್ರೈಸ್ ಆಗಲಿ ಒಟ್ಟು ನನಗೆ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಇದ್ರೆ ಅಂತ. ಅದ್ರಲ್ಲಿ ನಾನು ನಿಮಗೆ ಒಂದು 10 ರಿಂದ 11 ಪಾಯಿಂಟ್ಸ್ ನ ಹೇಳ್ತೀನಿ ನಿಮಗೆ. ಫಸ್ಟ್ ಏನೇನು ಇರಬೇಕು ಅಂತ. ಫಸ್ಟ್ ಏನ್ ಮಾಡ್ಬೇಕಾದ್ರೆ ನೀವು ಒಂದು ಫೋನ್ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನೀವು ಯಾವ ಬ್ರ್ಯಾಂಡ್ ಅಲ್ಲಿ ಹೋಗ್ತೀವಿ ಅಂತ ನೋಡ್ಬೇಕು. ಇವಾಗ ನೀವು ಒಪ್ಪೋಲ್ ಹೋಗ್ತೀರಾ, ವಿವೋಲ್ ಹೋಗ್ತೀರಾ, ರೆಡ್ಮಿಲ್ ಹೋಗ್ತೀರಾ, ಶೋಮಿಲ್ ಹೋಗ್ತೀರಾ, ಒನ್ ಪ್ಲಸ್ ಹೋಗ್ತೀರಾ, ಸ್ಯಾಮ್ಸಂಗ್ ಹೋಗ್ತೀರಾ, ಐಫೋನ್ ಹೋಗ್ತೀರಾ, ಅದ್ರಲ್ಲಿ ಐಫೋನ್ ಆ ಥರ ಬ್ರ್ಯಾಂಡ್ಗಳನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಯಾವ ಬ್ರ್ಯಾಂಡ್ ಅಲ್ಲಿ ತಗೋಬೇಕು ಅಂತ ಇಷ್ಟ ಇರುತ್ತೆ. ಸ್ಯಾಮ್ಸಂಗ್ ಆಗಿರಲಿ, ಆ ಥರ ಪ್ರೀಮಿಯಂ ಫೋನ್ಸ್ಗಳು ಯಾವ ತಗೋಬೇಕು ಅಂತ ಕ್ವಾಲಿಟಿ ನೋಡ್ಬೇಕಾಗುತ್ತೆ. ಇವಾಗ ಫೋನು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದ್ರೆ ಅಷ್ಟು ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಒಂದು ಸ್ಮಾರ್ಟ್ ಫೋನ್ ತಗೋಬೇಕು ಅಂದ್ರೆ ಡ್ಯೂರಬಿಲಿಟಿ ಇರಬೇಕು. ಅಂದ್ರೆ ಇವಾಗ ನೀವು ಪ್ಲಾಸ್ಟಿಕ್ ಬದಲು ಮೆಟಾಲಿಕ್ ಬಿಲ್ಡ್ ಇರುತ್ತಲ್ಲ, ಸೈಡ್ ಅಲ್ಯೂಮಿನಿಯಂ ಫ್ರೇಮ್ ಆಗಿರ್ಬೋದು, ಗ್ಲಾಸ್ ಬ್ಯಾಕ್ ಆ ಥರ, ಅಂದ್ರೆ ಫುಲ್ಲು ಒಂಥರ ಫುಲ್ಲು ಪ್ರೀಮಿಯಂ ಸ್ಮಾರ್ಟ್ ಫೋನ್ ತರ ಇರಬೇಕು. ಆ ಥರ ಫಸ್ಟ್ ನೋಡಬೇಕು ನೀವು. ಫಸ್ಟ್ ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಲ್ಡ್ ಕ್ವಾಲಿಟಿ ನೀವು ಮೆಟಾಲಿಕ್ ಫ್ರೇಮ್ ಯೂಸ್ ಮಾಡಿದಷ್ಟು ಅಥವಾ ಅಲ್ಯೂಮಿನಿಯಂ ತಗೊಂಡಷ್ಟು ನಿಮಗೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಪ್ಲಾಸ್ಟಿಕ್ ಆದ್ರೆ ಬೇಗ ಸ್ಕ್ರಾಚ್ ಆಗುತ್ತೆ. ಅದೇ ಅಲ್ಯೂಮಿನಿಯಂ ಆದ್ರೆ ಸಕ್ಕತ್ತಾಗಿ ಯೂಸ್ ಡ್ಯೂರಬಿಲಿಟಿ ಆಗುತ್ತೆ. ಅದಾದ್ಮೇಲೆ ನೀವು ಡಿಸ್ಪ್ಲೇನ ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿಸ್ಪ್ಲೇಲಿ ನಿಮಗೆ ತುಂಬಾ ಡಿಸ್ಪ್ಲೇಸ್ ಬರುತ್ತೆ. ಇದರಲ್ಲಿ AMOLED ಡಿಸ್ಪ್ಲೇ ಬರುತ್ತೆ, IPS ಡಿಸ್ಪ್ಲೇ ಬರುತ್ತೆ, ಆಮೇಲೆ PLD ಬರುತ್ತೆ, QLED ಬರುತ್ತೆ, ತುಂಬಾ ಡಿಸ್ಪ್ಲೇಸ್ ಇರುತ್ತೆ. ಅದರಲ್ಲಿ AMOLED ಡಿಸ್ಪ್ಲೇ ತುಂಬಾ ಫೇಮಸ್ ಆಗಿರೋ ಡಿಸ್ಪ್ಲೇ. ಯಾಕಂದ್ರೆ ಅದು ಬ್ರೈಟ್ನೆಸ್ ಆಗಿರ್ಬೋದು, ಫುಲ್ ರೆಸಲ್ಯೂಷನ್ಸ್ ಆಗಿರ್ಬೋದು, 4K ವಿಡಿಯೋಸ್ ಸಕ್ಕತ್ತಾಗಿ ಅಂದ್ರೆ ಫುಲ್ ಕ್ಲಾರಿಟಿ ಆಗಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀವು ಒಂದು ಫೋನ್ ತಗೋಬೇಕು ಅಂದ್ರೆ ನೀವು ಫಸ್ಟ್ ಅದಾದ್ಮೇಲೆ ಡಿಸ್ಪ್ಲೇನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. AMOLED ಡಿಸ್ಪ್ಲೇ ಅದು 128 744 ಹರ್ಟ್ಸ್ ಬರುತ್ತೆ ರಿಫ್ರೆಶ್ ರೇಟ್. ಅದನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಸ್ಮೂತ್ ಆಗಿ ಡಿಸ್ಪ್ಲೇ ವರ್ಕ್ ಆಗುತ್ತೆ. ಅದರಿಂದ ನೀವು ಮಲ್ಟಿ ಟಾಸ್ಕಿಂಗ್ ಮಾಡೋದಾಗಿರ್ಬೋದು, ಅಥವಾ ಬೇಗ ಸ್ಕ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಗೇಮಿಂಗ್ ಯೂಸ್ ಮಾಡೋಕ್ಕೆ ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಡಿಸ್ಪ್ಲೇನ ಪ್ರಿಫರ್ ಮಾಡೋದು. ನೀವು ಒಂದೊಳ್ಳೆ ಡಿಸ್ಪ್ಲೇನ ಹಾಕ್ಸ್ಕೋಬೇಕು ಅಂದ್ರೆ ಇರೋಂಥ ಫೋನ್ ನ ಯೂಸ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ನಾನು ಹೇಳೋದು ನಿಮಗೆ AMOLED ಡಿಸ್ಪ್ಲೇ 128 ಅಥವಾ 144 ಹರ್ಟ್ಸ್ ಇರುವಂತ ಡಿಸ್ಪ್ಲೇನ ನೀವು ಪ್ರಿಫರ್ ಮಾಡಬೇಕಾಗುತ್ತೆ, 4K ಡಿಸ್ಪ್ಲೇ ಇರೋಂಥದ್ದು. ಅದಾದ್ಮೇಲೆ ನೀವು ಪ್ರೊಸೆಸರ್ನ ಚೂಸ್ ಮಾಡಬೇಕಾಗುತ್ತೆ. ಇವಾಗ ಫೋನ್ಗಳಲ್ಲಿ ಇವಾಗ ಲೇಟೆಸ್ಟ್ ಪ್ರೊಸೆಸರ್ 8 Gen 3, 8 Gen S3 ತುಂಬಾ ಪ್ರೊಸೆಸರ್ಗಳು ತುಂಬಾ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಬರ್ತಾ ಇದೆ. ಇವಾಗ ಲೇಟೆಸ್ಟ್ ಅಂದ್ರೆ 8 Gen 2 ಅಥವಾ 8 Gen 3 ಇದೆ. ನೀವು MediaTek ಹೋಗ್ತೀರಾ ಅಂದ್ರೆ 8100 ಅಥವಾ 9000 ಮೇಲೆ ಇರುವಂತ ಪ್ರೊಸೆಸರ್ ನ ಪ್ರಿಫರ್ ಮಾಡಬೇಕು. ಯಾಕಂದ್ರೆ ಬೆಸ್ಟ್ ಪ್ರೊಸೆಸರ್ ಅವು. ಯಾವುದೇ ಗೇಮ್ ಆಗಿರ್ಬೋದು, ಯಾವುದೇ ಗ್ರಾಫಿಕ್ಸ್ ಆಗಿರ್ಬೋದು, ಅಂದ್ರೆ ತುಂಬಾ 4K ವಿಡಿಯೋಸ್ ಆಗಿರ್ಬೋದು, ಅಥವಾ ಎಡಿಟಿಂಗ್ ಮಾಡಬೇಕಾಗುತ್ತೆ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಸಖತ್ ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ಸಖತ್ ಯೂಸ್ ಆಗುತ್ತೆ. ನೀವು ಇವಾಗ 4GB RAM, 6GB, 18GB ಅವೆಲ್ಲ ಮ್ಯಾಟ್ರಿ ಆಗಲ್ಲ. ನೀವು 4GB ಇದ್ರೂ ಸಾಕು. ನಿಮ್ಗೆ ಪ್ರೊಸೆಸರ್ ತುಂಬಾ ಸಖತ್ತಾಗಿದ್ರೆ ಆ ರ್ಯಾಮ್ ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗಲ್ಲ. ರ್ಯಾಮ್ ಯಾಕಂದ್ರೆ ಮಲ್ಟಿ ಟಾಸ್ಕ್ ಮಾಡೋಕ್ಕೋಸ್ಕರ ಅಷ್ಟೇ ರ್ಯಾಮ್ ಯೂಸ್ ಆಗೋದು. ನಿಮ್ಗೆ ಮಿನಿಮಮ್ 6 to 8GB ಇದ್ರೆ ತುಂಬಾ ಜಾಸ್ತಿನೇ ಆಗುತ್ತೆ. ಸಾಕು 8GB 6GB ಇದ್ರೂ ನಿಮ್ಗೆ ತುಂಬಾ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಪ್ರೊಸೆಸರ್ನ ಯೂಸ್ ಮಾಡಿ. ಪ್ರೊಸೆಸರ್ನ ಚೆನ್ನಾಗಿರೋದು ನೋಡಿ. ಇವಾಗ ನೀವು 15 to 20 ಅಂದ್ರೆ 652, 695 ಅಥವಾ ತುಂಬಾ ಪ್ರೊಸೆಸರ್ ಬರುತ್ತೆ. ತುಂಬಾ ಎಷ್ಟೊಂದಿದೆ, 4 Gen 2 ಆ ಥರ ಎಲ್ಲ ಇದೆ. ನೆಕ್ಸ್ಟ್ ಇಯರ್ ಜಾಸ್ತಿ ಇದಕ್ಕೆ ಹೋಗ್ತೀರಾ ಅಂದ್ರೆ ನೀವು ಸ್ನ್ಯಾಪ್ ಡ್ರ್ಯಾಗನ್ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಎಫಿಷಿಯಂಟ್ ಆಗಿರುತ್ತೆ, ಅದು ಸಖತ್ ಯೂಸ್ ಆಗುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 820, 821 ಅಥವಾ 8 Gen 1, 8 Gen 2 ಸಖತ್ ಪ್ರೊಸೆಸರ್. 8 Gen 3 ನೀವು ಪ್ರೈಸ್ ಮ್ಯಾಟ್ರ್ ಆಗಲ್ಲ ಅಂದ್ರೆ 8 Gen 3 ಹೋಗ್ಬೋದು. ಯಾಕಂದ್ರೆ ತುಂಬಾ ಹೈ ಎಂಡ್ ಫೋನ್ಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಿಮಗೆ ಒಂದೊಂದು ಫೋನ್ ಹೆಂಗಿರುತ್ತೆ ಅಂದ್ರೆ 8 Gen 3 ಇರುತ್ತೆ, ಅದ್ರ ಬೇರೆ ಫೀಚರ್ಸ್ ಎಲ್ಲ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿದ್ರೆ ನೀವು ಬೆಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ ಇರುವಂತ ಪ್ರೊಸೆಸರ್ ನ ಚೂಸ್ ಮಾಡಿ. ನೆಕ್ಸ್ಟ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ, ಕ್ಯಾಮ್ರಾದಲ್ಲೂ ಅಷ್ಟೇ ನಿಮ್ಗೆ ಕ್ಯಾಮ್ರಾನ ಚೂಸ್ ಮಾಡ್ತೀರಾ ಅಂದ್ರೆ ನೀವು ಇವಾಗ ಒಂದೊಂದು ಫೋನಲ್ಲಿ 200 MP ಅಂತ ಎಲ್ಲ ಇರುತ್ತೆ.
ಇದ್ಯಾವ ಮ್ಯಾಟ್ರ್ ಆಗಲ್ಲ. ಪ್ರೊಸೆಸರ್ ಚೆನ್ನಾಗಿದ್ರೆ ಮತ್ತೆ ಕ್ಯಾಮ್ರಾ ಯಾವ ಕಂಪ್ನಿದು ಅಂತ ಇದ್ರೆ ತುಂಬಾ ವರ್ಕ್ ಆಗುತ್ತೆ. ಇವಾಗ ಸೋನಿ ಇರುತ್ತೆ, ಸೋನಿ ಮತ್ತೆ ಸಖತ್ ನೆಕ್ಸ್ಟ್ ಲೆವೆಲ್, ನಿಮಗೆ ಗೊತ್ತು ಕ್ಯಾಮ್ರಾದಲ್ಲಿ ನಂಬರ್ 1 ಅವರು. ಅಂದ್ರೆ ಸೋನಿದು ಕ್ಯಾಮ್ರಾ ಯೂಸ್ ಮಾಡಿರ್ತಾರೆ ಅನ್ಕೊಳ್ಳಿ, ಸೆನ್ಸರ್ಗಳು ಅದು ಯೂಸ್ ಮಾಡ್ಕೊಳ್ಳಿ. ಅಥವಾ ಶಾಮಿಲಿ ಎಷ್ಟೊಂದು ಲೈನಿಕ್ಸ್, ಎಷ್ಟೊಂದು ಲೈಕ ಕ್ಯಾಮ್ರಾ ಎಷ್ಟೊಂದು ಯೂಸ್ ಮಾಡ್ತಾರೆ ಕಂಪ್ನಿ. ಆ ತರ ಕಂಪ್ನಿನ ನೀವು ಪ್ರಿಫರ್ ಮಾಡಿದ್ರೆ ನಿಮ್ಗೆ ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು ಸಕ್ಕತ್ತಾಗಿ ಬರುತ್ತೆ. ಅಪರ್ಚರ್ಗಳು ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಎಷ್ಟು MP 50 MP ಇದ್ರೂ ನೀವು ಸಕ್ಕತ್ತಾಗಿ ಬರುತ್ತೆ. ಸೋನಿ ಅಥವಾ ಲೈಕ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ರೆ ಸೆನ್ಸರ್ ಅದರಲ್ಲಿ ಇರುತ್ತೆ, ನೀವು ಚೆಕ್ ಮಾಡಲಾಗುತ್ತೆ. ತಗೋಬೇಕಾದ್ರೆ ನೀವು ಅದ್ರಲ್ಲಿ ಹಿಂದೆ ಹಾಕಿರುತ್ತೆ, ಅಥವಾ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಬಾಕ್ಸ್ ಅಲ್ಲಿ ಇರುತ್ತೆ ಯಾವ ಕ್ಯಾಮ್ರಾ ಅಂತ, ಅದನ್ನ ನೋಡ್ಕೊಂಡು ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ನೆಕ್ಸ್ಟ್ ಬ್ಯಾಟ್ರಿ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಅಂದ್ರೆ ನಿಮ್ಗೆ ಒಂದು ಫೋನ್ ತಗೋಬೇಕು ಅಂದ್ರೆ ಬ್ಯಾಟ್ರಿ ವಿಷಯ ತುಂಬಾ ಯೂಸ್ ಆಗುತ್ತೆ. ಯಾಕೆಂದ್ರೆ ನೀವೇನಾದ್ರೂ ಯೂಸ್ ಮಾಡ್ತೀರಾ ಅಂದ್ರೆ ಇವಾಗ ಇವಾಗ ಒಂದು ಐಫೋನ್ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಅದು ಜಾಸ್ತಿ ಹೊತ್ತು ಯೂಸ್ ಮಾಡೋಕ್ಕಾಗಲ್ಲ, ಯಾವ ಚಾರ್ಜ್ ಆಗ್ತಾನೆ ಇರಬೇಕು. ಅದಕ್ಕೋಸ್ಕರ ನಾನು ಮಿನಿಮಮ್ ಹೇಳೋದಂದ್ರೆ 5000 mAh ಬ್ಯಾಟ್ರಿ ಇರುವಂತ ಕ್ಯಾಮ್ರಾನ ಫೋನ್ ನ ತಗೊಳ್ಳಿ. ಯಾಕಂದ್ರೆ 5000 ಮಿನಿಮಮ್ ಇದ್ರೆ ಸಾಕು ನಿಮ್ಗೆ. 5000 ಇವಾಗೆಲ್ಲ 6000 ಎಲ್ಲ ಬರುತ್ತೆ. 5000 ಇದ್ರೆ ನಿಮ್ಗೆ ಮಿನಿಮಮ್ ಅಷ್ಟು ಸಾಕು. 4000 ಮೇಲಿದ್ರು ಏನು ತೊಂದರೆ ಇಲ್ಲ. ಅಂದ್ರೆ ಅದಕ್ಕಿಂತ ಕಡಿಮೆ ಇರೋದು ಅದೇ ಫೋನ್ ತಗೊಳಕ್ ಹೋಗ್ಬಿಡಿ. ಯಾಕಂದ್ರೆ ಎಫಿಷಿಯಂಟ್ ಆಗಿರಲ್ಲ, ನೀವು ಯೂಸ್ ಮಾಡೋಕೆ ಒಂದ್ಸತಿ ಚಾರ್ಜ್ ಹಾಕೋರು ಜಾಸ್ತಿ ಹೊತ್ತು ಯೂಸ್ ಮಾಡೋಕ್ಕಾಗಲ್ಲ. ಅಥವಾ ಗೇಮ್ ಆಡ್ತೀರಾ, ಎಡಿಟಿಂಗ್ ಮಾಡ್ತೀರಾ, ಅಥವಾ ಜಾಸ್ತಿ ವಿಡಿಯೋಸ್ ಫಿಲಮ್ಸ್ ನೋಡ್ತೀರಾ ಅಂದ್ರೆ ನಿಮ್ಗೆ ಜಾಸ್ತಿ ಕನ್ಸಂಪ್ಷನ್ ಆಗಿದ್ರೆ ನಿಮ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಿನಿಮಮ್ 5000 ತಗೊಳ್ಳಿ. ನೆಕ್ಸ್ಟ್ ಯೂಸರ್ ಇಂಟರ್ಫೇಸ್ ಮತ್ತೆ OS ವರ್ಷನ್ ನೀವು ಯಾವ್ದು ತಗೊಂತೀರಾ ಅದ್ರದ್ದು ತುಂಬಾ ಯೂಸ್ ಆಗುತ್ತೆ. ಇವಾಗ ರೆಡ್ಮಿಲಿ ಶಾಮಿ HyperOS ಇದೆ, ಸ್ಯಾಮ್ಸಂಗ್ ಅಲ್ಲಿ OnePlus ಅಲ್ಲಿ ಆಕ್ಸಿಜನ್ OS ಇದೆ. ಆ ತರ OS ನೋಡ್ಕೊಳ್ಳಿ. ನಿಮ್ಗೆ ಕ್ಲೀನ್ ಆಂಡ್ರಾಯ್ಡ್ ವರ್ಷನ್ ಯಾವ್ದು ಸಿಗುತ್ತೋ ಅದೇ ತಗೊಳ್ಳಿ. ಅಥವಾ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ OS ಅದನ್ನ ತಗೊಳ್ಳಿ. ಒಂದ್ಸತಿ ನೋಡಿ. ಮೋಟೋರೋಲಾ ಆಗಿರ್ಬೋದು, ಶಾಮಿ, ತುಂಬಾ OS ಗಳಿದೆ. ಅದರಲ್ಲಿ ನೀವು ಯಾವ್ದು ಇಷ್ಟ ಆಗುತ್ತೋ OS ಇಂಟರ್ಫೇಸ್ ನೋಡ್ಬಿಟ್ಟು ನೀವು ತಗೋಬಹುದು. ನೆಕ್ಸ್ಟ್ ಅದಾದ್ಮೇಲೆ ನೀವು ಸ್ಟೋರೇಜ್ ವಿಷಯಕ್ಕೆ ಬಂದ್ರೆ, ಸ್ಟೋರೇಜ್ ನಿಮ್ಗೆ ಯಾವ ಸ್ಟೋರೇಜ್ ಬೇಕೋ, ಇವಾಗೆಲ್ಲ ನಿಮ್ಗೆ ಸ್ಟೋರೇಜ್ 128, 256, 512, 1TB ವರೆಗೂ ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಇವಾಗ ಅಂದ್ರೆ. ಮತ್ತೆ ಇವಾಗ ಬರ್ತಿರೋಂತ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಗಳಲ್ಲಿ ಏನಂದ್ರೆ ಅಂದ್ರೆ SD ಕಾರ್ಡ್, ಮೆಮೊರಿ ಕಾರ್ಡ್ ಹಾಕುವಂತ ಸ್ಲಾಟ್ ಇರೋದಿಲ್ಲ ಎಷ್ಟೊಂದು ಫೋನಲ್ಲಿ. ಇವಾಗ ಬರ್ತಾನೆ ಇಲ್ಲ. ನಿಮ್ಗೆಲ್ಲ ಒಂದು 20,000 ಒಳಗಡೆ ಇದ್ರೆ ಮಾತ್ರ ಬರ್ತಾ ಇರುತ್ತೆ. ಮೇಲ್ಗಡೆ ಜಾಸ್ತಿ ಒಂದು 30,000 ಮೇಲೆ ಇದ್ರೆ ನಿಮ್ಗೆ ಯಾವ್ದೋ ರೀತಿ ಮೆಮೊರಿ ಕಾರ್ಡ್ ಹಾಕುವಂತ ಸ್ಲಾಟ್ಗಳು ಇರಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡೋಕ್ಕಾಗುತ್ತಂದ್ರೆ ತುಂಬಾ ಜಾಸ್ತಿ ಇರೋದನ್ನ ತಗೊಳ್ಳಿ. ನೀವು ಬೇಕಾದ್ರೆ 128 ಆಗ್ತಂದ್ರೆ 128 ತಗೊಳ್ಳಿ. 256 ಬೇಕು ಅಂದ್ರೆ 256 ತಗೊಳ್ಳಿ. ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ನೀವು ಪ್ರಿಫರ್ ಮಾಡ್ಬೋದು. ನೀವು ಜಾಸ್ತಿ ವಿಡಿಯೋಸ್ಗಳು ಆ ತರ ವಿಡಿಯೋಸ್ ಎಡಿಟಿಂಗ್ ಮಾಡೋದಕ್ಕೆ ಜಾಸ್ತಿ ವಿಡಿಯೋ MB ಯೂಸ್ ಮಾಡ್ತೀರಾ ಅಂದ್ರೆ, ಅಥವಾ ಶೂಟ್ಸ್ ಜಾಸ್ತಿ ಮಾಡ್ತೀರಾ ಅಂದ್ರೆ ಫೋನಲ್ಲಿ ವಿಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅದಕ್ಕೋಸ್ಕರ ನೀವು 256 ತಗೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಜಾಸ್ತಿ ಇರುತ್ತೆ, ಜಾಸ್ತಿ ಇದ್ರೆ ಸ್ಟೋರೇಜ್ ತುಂಬಾ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಹೋಗ್ಬಿಟ್ಟು ಫೀಚರ್ಸ್ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಫೀಚರ್ಸ್ ಸೆಕ್ಯೂರಿಟಿ, ಫಿಂಗರ್ ಪ್ರಿಂಟ್ ಸೆನ್ಸರ್ಸ್, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಸ್, ಆಮೇಲೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್. ಅದ್ರಲ್ಲಿ ಬೇಕಾದ್ರೆ ನೀವು ಆರಾಮಾಗಿ ಯಾವ್ದು ಬೇಕಾದ್ರೂ ತಗೋಬಹುದು. ನಿಮ್ಗೆ ಯಾವ್ದು ರೀತಿ ಪ್ರಿಫರ್ ಆಗುತ್ತೋ ಅದನ್ನ ತಗೊಳ್ಬೋದು. ಇನ್ ಡಿಸ್ಪ್ಲೇ ಬೇಕಾದ್ರೆ ಇನ್ ಡಿಸ್ಪ್ಲೇ ತಗೊಳ್ಳಿ. ಸೈಡ್ ಮೌಂಟೆಡ್ ಇದ್ರೆ ಸೈಡ್ ಮೌಂಟೆಡ್ ತಗೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ನೀವು ಆಡಿಯೋ ಸ್ಪೀಕರ್ ಯಾವ್ದಂದ್ರೆ ಯೂಸ್ ಮಾಡಿ ಅಂದ್ರೆ ಡ್ಯುಯಲ್ ಸ್ಪೀಕರ್ ಇರಬೇಕು. ನಿಮ್ಗೆ ಡ್ಯುಯಲ್ ಸ್ಪೀಕರ್ ಇದ್ರೆ ತುಂಬಾ ಡಾಲ್ಬಿ ಅಟ್ಮಾಸ್ ಇದ್ರೆ ಸಖತ್ ಯೂಸ್ ಆಗುತ್ತೆ. ಡ್ಯುಯಲ್ ಸ್ಪೀಕರ್ ಯಾವ್ದೇ ಕಾರಣಕ್ಕೂ ಮರಿಬೇಡಿ. ಸ್ಪೀಕರ್ ಸೌಂಡ್ ಸಕ್ಕತ್ತಾಗಿರ್ಬೇಕು. ಅಂದ್ರೆ ಈ ಐಫೋನ್ ನೋಡಿದ್ರೆ ಎಷ್ಟು ಕ್ವಾಲಿಟಿ ಸಕ್ಕತ್ತಾಗಿ ಬರುತ್ತೆ ಅಂದ್ರೆ ಅಷ್ಟು ಕ್ಲಿಯರ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಡಾಲ್ಬಿ ಅಟ್ಮಾಸ್ ಇರುವಂತ ಸ್ಪೀಕರ್ಸ್ ನ ಪ್ರಿಫರ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಡ್ಯುಯಲ್ ಸ್ಪೀಕರ್ ಸಕ್ಕತ್ತಾಗಿ ಬರುತ್ತೆ. ಸ್ಟೀರಿಯೋ ಸ್ಪೀಕರ್ ಅದರಲ್ಲೂ, ಯಾಕಂದ್ರೆ ಲೌಡರ್ ವಾಯ್ಸ್ ಇದ್ರೂ ಕೂಡ ನಿಮ್ಗೆ ಚೆನ್ನಾಗಿ ಕೇಳಿಸುತ್ತೆ, ಮತ್ತೆ ಕ್ವಾಲಿಟಿ ಸಕ್ಕತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಅದನ್ನ ತಗೋಬಹುದು. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಹೆಡ್ಫೋನ್ ಜಾಕ್, USB ಪೋರ್ಟ್ಗಳೆಲ್ಲ ಗೊತ್ತು ನಿಮ್ಗೆ. USB Type-C ಬರ್ತಾ ಇರುವಂತದ್ದು. ಮತ್ತೆ ಹೆಡ್ಫೋನ್ ಜಾಕ್ಗಳು ಇವಾಗ ಕೆಲವೊಂದು ಫೋನಲ್ಲಿ ಕೊಡ್ತಾ ಇಲ್ಲ. ಎಷ್ಟೊಂದು ಫೋನ್ಗಳಲ್ಲಿ ಒಂದೊಂದು ಫೋನಲ್ಲಿ ಕೊಡ್ತಾರೆ, ಒಂದೊಂದು ಫೋನ್ ಕೊಡಲ್ಲ. ಅದು ನಿಮ್ಗೆ ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ USB Type-C ಎಲ್ಲ ಬೇಕಾದ್ರೆ ನಮ್ಗೆ ಅಡಾಪ್ಟರ್ ಕೊಡ್ತಾರೆ, ಕನೆಕ್ಟರ್. ಅದ್ರ ಜೊತೆಗೆ ಸೇರಿಸ್ಕೊಂಡು ನೀವು ಕನೆಕ್ಟ್ ಮಾಡ್ಕೊಂಡು ವೈರ್ ಎಲ್ಲ ಬೇಕಾದ್ರೆ ನೀವು ಡಿಸೈನ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟು ನಿಮ್ಗೆ ಮುಖ್ಯ ಆಗುತ್ತೆ ಫೋನಲ್ಲಿ. ಒಂದು ಫೋನ್ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಇಷ್ಟು ಫೀಚರ್ಸ್ ನಿಮ್ಗೆ ಮುಖ್ಯ ಆಗುತ್ತೆ. ನಾನು ಹೇಳ್ದಷ್ಟು ಇವಾಗ ಎಷ್ಟು ಹೇಳಿದ್ನೋ ಆ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡ್ಕೊಂಡು ಒಂದು ಫೋನ್ ನ ಬೈ ಮಾಡ್ಬೋದು.
ಅಥವಾ ಇನ್ನೂ ಫೀಚರ್ಸ್ ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ಇದಾರೆ ಅಂತ ಅದನ್ನ ಬೇಕಾದ್ರೆ ತಗೋಬಹುದು. ಎಷ್ಟೊಂದು ಫೋನ್ಗಳು ಇದ್ದಾವೆ, ಬೇಕಾದ್ರೆ ನಾನು ಒಂದು ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ಬೆಸ್ಟ್ ಫೋನ್ ಈ ಪ್ರೈಸ್ ರೇಂಜ್ ಅಲ್ಲಿ ಎಷ್ಟು ಬೆಸ್ಟ್ ಫೋನ್ ಯಾವ್ದಾದೈತೆ ಅಂತ ಫೋನ್ಗಳು. ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಾಗೆ ಸಿಗ್ತೀನಿ. ಇಲ್ಲಿವರೆಗೂ ಟೇಕ್ ಕೇರ್.